ಹಳೆ ಬ್ರಿಡ್ಜ್ ಅತಿ ವೇಗದಲ್ಲಿ ತೆಗೆದಿರುವುದು, ವರ್ಷದಲ್ಲಿ ಹೊಸ ಸೇತುವೆ ಶಂಕುಸ್ಥಾಪನೆ ನೆರವೇರಿರುವುದು ದಾಖಲೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಸೇತುವೆ ನಿರ್ಮಾಣದ ಪ್ರೋಟೋಕಾಲ್ ಕಾರ್ಯಕ್ರಮವಲ್ಲ, ವೀಕ್ಷಣೆ ಮಾಡಿ ಸೇತುವೆ ಬಗ್ಗೆ ಮಾಹಿತಿ ನೀಡಲು ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಲು ಬಂದಿದ್ದೇನೆ. ಈ ಸೇತುವೆ ನಿರ್ಮಾಣ ಕಾರ್ಯ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರದ ಅನುದಾನ. ಇದರಲ್ಲಿ ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ. ಕೆಲ ಗೊಂದಲದಿಂದ ಅಧಿಕಾರಿಗಳು ಬಂದಿಲ್ಲ. ಈಗಾಗಲೇ ಸೆಪ್ಟೆಂಬರ್ನಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಮಣ್ಣು ಪರೀಕ್ಷೆ ಮಾಡುವ ಕಾರ್ಯ ಮಾಡಲಾಗುತ್ತಿದೆ. ಅಂದಾಜು 150 ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದ್ದು, ಮುಂದಿನ 3 ವರ್ಷದಲ್ಲಿ ಕಾಮಗಾರಿ ಮುಗಿಸಲು ಹೇಳಿದ್ದೇನೆ. ಸೇತುವೆ 122 ಮೀಟರ್ ಇರುತ್ತದೆ. ಒಟ್ಟು 6 ಪಿಲ್ಲರ್ಗಳು ಸೇತುವೆಯಲ್ಲಿದ್ದು 12 ಮೀಟರ್ ಅಗಲ ಇರುತ್ತದೆ. ಸರ್ಕಾರದ ಒಪ್ಪಿಗೆ ತೆಗೆದುಕೊಂಡು ಮುಂದಿನ ದಿನದಲ್ಲಿ ಕೇಂದ್ರ ಸಚಿವರನ್ನ ಕರೆಸಿ ಪ್ರೋಟೋಕಾಲ್ ಮೂಲಕ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದೇನೆ. ಕಾಳಿಗೆ ಹೇಗೆ ಹೊಸ ಸೇತುವೆ ಮಾಡುತ್ತಾರೋ ಹಾಗೆ ಶರಾವತಿಗೂ ಹೊಸ ಸೇತುವೆ ನಿರ್ಮಿಸಲಾಗುವುದು. 3 ಕಡೆ ಅಂಡರ್ ಪಾಸ್, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಾಡಲು ಜನರು ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವರು 45 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದ್ದು, ಅದನ್ನು ಸಹ ಶೀಘ್ರದಲ್ಲಿ ಮಾಡಲಾಗುವುದು. ಮಾದನಗೇರಿಯಲ್ಲಿ ಪ್ಲೇ ಓವರ್ ಅಥವಾ ಅಂಡರ್ ಪಾಸ್ ಮಾಡಲು ಪ್ರಯತ್ನ ಮಾಡುತ್ತೇನೆ. ಜಿಲ್ಲಾಡಳಿತದಿಂದ ಎಷ್ಟು ಬೇಗ ಜಾಗ ಮಂಜೂರಿ ಮಾಡಿಕೊಡುತ್ತಾರೋ ಅಷ್ಟು ಬೇಗ ಕೆಲಸ ಮಾಡಿಕೊಡುತ್ತೇವೆ. ರಾಷ್ಟ್ರೀಯ ಹೆದ್ದಾರಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಸಹಾಯ ಮಾಡಬೇಕು. ಸೇತುವೆ ನಿರ್ಮಾಣದಿಂದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿಯಾಗಲಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.